ವೀಕ್ಷಕರೇ ನಮಸ್ಕಾರ. ಈಗ ಸದ್ಯಕ್ಕೆ ಎಲ್ಲ ಕಡೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಏನಪ್ಪ ಅಂದರೆ 2,000 ರೂಪಾಯಿ ನೋಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಬ್ಯಾನ್ ಮಾಡಿದ್ದಾರೆ ಅಂತ. ಖಂಡಿತವಾಗಿಯೂ ಬ್ಯಾನ್ ಆಗಿದೆಯಾ ಅಥವಾ ಇದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು, ಅದು ನಿಜಕ್ಕೂ ಅದರ ಮರ್ಮ ಏನು ಅಂತಕ್ಕಂಥ ವಿಚಾರದ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು RBI ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತ ನೋಡೋದಾದರೆ, ನಾವು 2018-19ರಿಂದಲೇ 2,000 ರೂಪಾಯಿ ನೋಟನ್ನು ಪ್ರಿಂಟಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ನಾವು ಇದನ್ನು ಜಾರಿಗೆ ತರೋದಕ್ಕೂ ಕೂಡ ಕಾರಣ ಆಗಿದೆ ಅಂದರೆ ನಿಮಗೆಲ್ರಿಗೂ ನೆನಪಿರುತ್ತೆ, ಅದು ನವೆಂಬರ್ 8, 2016 ರಾತ್ರಿ 8 ಗಂಟೆ ಸಮಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವತ್ತು ಲೈವ್ಗೆ ಬರ್ತಾರೆ. ಬಂದು ಒಂದು ವಿಷಯವನ್ನು ಹೇಳ್ತಾರೆ, ದೇಶ ನಿವಾಸಿಗಳೇ, ನಾನು ಇವತ್ತು ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿ 12 ಗಂಟೆಯಿಂದ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟುಗಳು ಸಂಪೂರ್ಣವಾಗಿ ಬ್ಯಾನ್ ಆಗಿರುತ್ತೆ. ಇದನ್ನು ನೋಟ್ ಬ್ಯಾನ್ ಸರ್ಜಿಕಲ್ ಸ್ಟ್ರೈಕ್ ಅಂತಲೇ ಆ ಸಂದರ್ಭದಲ್ಲಿ ಪರಿಗಣಿಸಲಾಗುತ್ತೆ. ಆ ಒಂದು 12 ಗಂಟೆಗೆ ಬ್ಯಾನ್ ಆಗುತ್ತಲ್ಲ, ಆವಾಗ ಒಂದು ಸಹಜವಾದಂಥ ಪ್ಯಾನಿಕ್ ಅವತ್ತು ಜನಸಾಮಾನ್ಯರಲ್ಲಿ ಬಂದಿರುತ್ತೆ. ಯಾಕಂದರೆ ಎಷ್ಟೋ ಜನರ ಬಳಿಯಲ್ಲಿ 500 ರೂಪಾಯಿ 1,000 ರೂಪಾಯಿ ನೋಟ್ಗಳಿರುತ್ತೆ. ಅವಾಗ ಅವರಲ್ಲೊಂದು ಬಂದಂಥ ಪ್ರಶ್ನೆ ಏನಂದರೆ, ಹಾಗಾದ್ರೆ ನಾವು ಏನು ಮಾಡಬೇಕು, ಈ ನೋಟನ್ನು ಹೇಗೆ ನಾವು ಇದನ್ನು ಎಕ್ಸ್ಚೇಂಜ್ ಮಾಡೋದು ಅಂತ. ಆಗ ಒಂದು ಕೆಲವೇ ಅವಧಿಯ ಸಮಯವನ್ನು ನೀಡಲಾಗಿರುತ್ತೆ, ಬ್ಯಾಂಕ್ಗಳಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ನಾವೆಲ್ಲ ನೋಡಿದ್ವಿ. ಸಾಕಷ್ಟು ಜನ ಒಂದಿಷ್ಟು ಕ್ಯೂಗಳಲ್ಲಿ ನಿಂತರು, ಸಾಕಷ್ಟು ಚರ್ಚೆಗಳಾಯಿತು. ವಿಪಕ್ಷಗಳಂತೂ ಒಂದು ಮೋದಿ ಸರ್ಕಾರದ ಮೇಲೆ ನಿರಂತರವಾದಂಥ ಪ್ರಹಾರವನ್ನು ಇವತ್ತಿನವರೆಗೂ ಕೂಡ ನಡೆಸಿಕೊಂಡೇ ಬರ್ತಾ ಇದ್ದಾವೆ ನೋಟ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಜನಸಾಮಾನ್ಯರ ಒಂದು ಅನುಮೋದನೆ ಇತ್ತು, ಜನಸಾಮಾನ್ಯರು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಆ ಸಂದರ್ಭದಲ್ಲಿ ಒಂದು ಒಪ್ಪಿಕೊಂಡಿದ್ರು. ಹೀಗಾಗಿ ಸಹಜವಾಗಿ ಆ ನೋಟ್ಗಳನ್ನು ಬ್ಯಾನ್ ಮಾಡಲಾಯಿತು. ಆದರೆ ಸಾಕಷ್ಟು ಆ ಸಂದರ್ಭದಲ್ಲಿ ವಿವಾದಗಳಂತೂ ಖಂಡಿತವಾಗಿ ಆಗಿತ್ತು, ಗೊಂದಲಗಳಾಗಿತ್ತು, ಕನ್ಫ್ಯೂಷನ್ಸ್ಗಳಾಗಿತ್ತು. ಆದರೆ ಈಗ RBI ನಿರ್ಧಾರ ಏನು ಮಾಡಿರೋದಂತ ನೋಡೋದಾದರೆ, ಅವರು ಬ್ಯಾನ್ ಅಂತ ಹೇಳಿಲ್ಲ ಅಥವಾ ಅದು ಇಲ್ಲೀಗಲ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ ಅವತ್ತಿನ ರೀತಿಯಾಗಿ. ಬದಲಾಗಿ ಇವತ್ತು RBI ಹೇಳಿರೋದೇನೆಂದರೆ, ನಾವು ಆ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆಯ್ತಲ್ಲ, 500 ಮತ್ತು 1,000 ರೂಪಾಯಿ ನೋಟುಗಳು ಬ್ಯಾನ್ ಆದ ಕಾರಣದಿಂದಾಗಿ ಅದನ್ನು ಕಂಪನ್ಸೇಟ್ ಮಾಡಬೇಕಾದ್ರೆ ಅಷ್ಟು ನೋಟುಗಳನ್ನು ಪ್ರಿಂಟ್ ಮಾಡೋದು ಕಷ್ಟ ಸಾಧ್ಯವಾಗಿತ್ತು. ಹೀಗಾಗಿ ಸಹಜವಾಗಿ ನಾವು 2,000 ರೂಪಾಯಿ ನೋಟ್ ಮುಖಬೆಲೆಯ ನೋಟುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದರೆ 2018 ಬರೋ ಅಷ್ಟೊತ್ತಿಗೆ ಬಹುತೇಕವಾಗಿ ಎಲ್ಲ ಒಂದು ಸೆಟಲ್ ಆಗಿತ್ತು, ಎಲ್ಲರ ಬಳಿಯಲ್ಲಿ ಹಣಕಾಸು ಬಂದಿತ್ತು, ಯಾರೆಲ್ಲ ಎಕ್ಸ್ಚೇಂಜ್ ಮಾಡಬೇಕು ಮಾಡಿಕೊಂಡಿದ್ರು. ಹೀಗಾಗಿ ನಾವು ಅದರ ಪ್ರಿಂಟಿಂಗ್ ಅನ್ನು ಸ್ಟಾಪ್ ಮಾಡಿದ್ವಿ. ಆದರೆ ಈಗೇನು ಮಾಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದೆ ಇವತ್ತಿನಿಂದ ಯಾವುದೇ ಬ್ಯಾಂಕ್ಗಳು ಕೂಡ ನೀವು ಎಷ್ಟೇ ಹಣವನ್ನು ವಿಡ್ರಾ ಮಾಡ್ಕೊಳ್ಳಿ ಬ್ಯಾಂಕ್ಗಳಿಂದ 2,000 ರೂಪಾಯಿ ನೋಟುಗಳನ್ನು ನಿಮಗೆ ಅವರು ನೀಡೋ ಹಾಗಿಲ್ಲ. ಇದು RBIನ ಕಂಡೀಷನ್. ಅಂದರೆ ಇದು ಬ್ಯಾನ್ ಆಗಿಲ್ಲ, ಬದಲು ಇಂಡೈರೆಕ್ಟ್ ಆಗಿ ಒಂದು ರೀತಿಯಿಂದ ಬ್ಯಾನ್ ಆದಾಗೆ. ಆದರೆ ಬ್ಯಾಂಕ್ಗಳಿಂದ ನಿಮಗೆ ಯಾವುದೇ ಕಾರಣಕ್ಕೂ ಇನ್ನು 2,000 ರೂಪಾಯಿ ನೋಟುಗಳು ಬರೋದಿಲ್ಲ. ನೀವು 50 ಲಕ್ಷವನ್ನು ವಿಡ್ರಾ ಮಾಡ್ಕೊಳ್ಳಿ, 1 ಕೋಟಿಯನ್ನು ವಿಡ್ರಾ ಮಾಡ್ಕೊಳ್ಳಿ, ಅಥವಾ 1,000 ರೂಪಾಯಿಯಿಂದ 2,000 ರೂಪಾಯಿನೇ ವಿಡ್ರಾ ಮಾಡ್ಕೊಳ್ಳಿ, 2,000 ರೂಪಾಯಿ ನೋಟನ್ನು ನಿಮಗೆ ಬ್ಯಾಂಕ್ನವರು ಇನ್ನು ಕೊಡೋದಿಲ್ಲ. ಇದು ಒಂದು. ಇನ್ನು ಎರಡನೇದಂದರೆ, ಜನರು ಕೂಡ ತಮ್ಮ ಬಳಿಯಲ್ಲಿ 2,000 ರೂಪಾಯಿ ನೋಟುಗಳಿದ್ದರೆ ಸೆಪ್ಟೆಂಬರ್ 30ರವರೆಗೂ ಕೂಡ 4 ತಿಂಗಳ ಸಮಯವನ್ನು ಕೊಟ್ಟಿದ್ದಾರೆ. ನೀವು ಬ್ಯಾಂಕ್ಗಳಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಆ ಹಣವನ್ನು ನೀವು ಮರಳಿ ಹಣವನ್ನು ಪಡೆದುಕೊಳ್ಬಹುದು, ಅಥವಾ ನಿಮ್ಮ ಅಕೌಂಟ್, ನಿಮ್ಮ ಖಾತೆಗಳಲ್ಲಿ ಅದನ್ನು ಠೇವಣಿ ಇರಿಸಿಕೊಳ್ಬಹುದು, ಖಾತೆಗೆ ಜಮಾವಣೆ ಕೂಡ ಮಾಡ್ಕೊಳ್ಬಹುದು. ಆಗಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ನಿಮಗಿರೋದಿಲ್ಲ. ಅದಕ್ಕಂತಲೇ ಸಮಯವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಸೆಪ್ಟೆಂಬರ್ 30ರವರೆಗೂ ಕೂಡ ನಿಮಗೆ ಏನಾದರೂ ಮಾಡ್ತೀರಿ, ನೀವು ಯಾವುದೋ ವಿದೇಶದಲ್ಲಿ ಇರ್ತೀರ ಅಥವಾ ಏನೋ ಆಗಿರುತ್ತೆ, ನಿಮ್ಮ ಬಳಿಯಲ್ಲಿ ಒಂದಿಷ್ಟು ಒಂದು ದುಡ್ಡು ಇರುತ್ತೆ 2,000 ರೂಪಾಯಿ ಅಂದರೆ ಅದು ಸಂಪೂರ್ಣ ಬ್ಯಾನ್ ಆಗುತ್ತೆ ಅಥವಾ ಅದು ಏನಾದರೂ ಇಲ್ಲಿಗಲ್ ಆಗುತ್ತೆ ಅಂದರೆ ಖಂಡಿತ ಆಗಲ್ಲ. ಸೆಪ್ಟೆಂಬರ್ 30ರ ನಂತರದಲ್ಲೂ ಕೂಡ ಅವಕಾಶಗಳನ್ನು RBI ಕೊಡೋ ಸಾಧ್ಯತೆ ಇದೆ. ತದನಂತರದಲ್ಲೂ ಕೂಡ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಇನ್ನು ಮುಂದೆ ಏನಾಗುತ್ತೆ, ನೀವು ಸಾಮಾನ್ಯವಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗ ಅಂದರೆ ಹಣವನ್ನು ಪಡೆದುಕೊಂಡು ಏನೋ ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಹೋದಾಗ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಾವಾಗ RBI ಅದನ್ನು ಸರ್ಕ್ಯುಲೇಷನ್ ಹಿಂಪಡಿತೀವಿ ಅಂತ ನಿರ್ಧಾರ ಮಾಡ್ತೋ, ಜನಸಾಮಾನ್ಯರು ಕೂಡ ಅದನ್ನು ಬ್ಯಾನ್ ಅಂತಲೇ ಪರಿಗಣಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಿದ್ರೆ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ವ ಅಂದರೆ ಖಂಡಿತವಾಗಿಯೂ ತೊಂದರೆ ಆಗುತ್ತೆ. ಖಂಡಿತವಾಗಿಯೂ ಜಂಘಾಬಲವೇ ಉಡುಗದಂಥ ಒಂದಿಷ್ಟು ಗುಂಡಿಗೆಯೇ ಸಿಡಿದಂಥ ಸಂದರ್ಭಗಳು ಕೂಡ, ಅನುಭವಗಳು ಕೂಡ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಆಗ್ತಾ ಇರ್ಬೋದು. ಎಂಥವರಿಗೆ ಆಗುತ್ತೆ, ಯಾರ ಬಳಿಯಲ್ಲಿ ಅನ್ಅಕೌಂಟೆಡ್ ಮನಿ ಇದೆ, ಅಂದರೆ ತಮ್ಮ ಆದಾಯಕ್ಕೂ ಮೀರಿದಂಥ ಹಣವನ್ನು ಇಟ್ಟುಕೊಳ್ಳುವಂಥದ್ದು, ಲೆಕ್ಕವೇ ಇಲ್ಲದಂಥಷ್ಟು ಹಣವನ್ನು ಇಟ್ಟುಕೊಳ್ಳುವಂಥದ್ದು, ಅಕ್ರಮವಾಗಿ ಹಣವನ್ನು ಸಂಗ್ರಹ ಮಾಡಿಕೊಂಡಿದ್ದಂಥವ್ರು, ಅಥವಾ 2,000 ರೂಪಾಯಿ ನೋಟನ್ನೇ ಫೇಕ್ ಮಾಡುವಂಥದ್ದು, ನಕಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥವ್ರು, ಆ ರೀತಿ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿಕೊಂಡು ಅಥವಾ ನಕಲಿ ನೋಟುಗಳನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡಂಥವರು, ಯಾವುದೇ ರೀತಿಯಾಗಿರ್ತಕ್ಕಂಥ ಲೆಕ್ಕವೇ ಇಲ್ಲದಷ್ಟು ಭ್ರಷ್ಟಾಚಾರಗಳನ್ನು ಮಾಡಿ ಹಣ ಸಂಗ್ರಹ ಮಾಡಿ ಸಂಪತ್ತನ್ನು ಸಂಗ್ರಹ ಮಾಡಿರ್ತಕ್ಕಂಥ 2,000 ರೂಪಾಯಿ ನೋಟ್ ಇಟ್ಕೊಂಡಂಥ ಜನರು ಇವರೆಲ್ಲ ಇರ್ತಾರೆ. ಇವರಿಗೆಲ್ಲ ಖಂಡಿತ ಇದು ತೊಂದರೆ ಆಗುತ್ತೆ. ಆದರೆ ನಿಮ್ಮ ಬಳಿಯಲ್ಲಿ ಲೀಗಲ್ ಡಾಕ್ಯುಮೆಂಟ್ ಇದ್ರೆ, ನೀವು ಎಷ್ಟೇ ಹಣವನ್ನು ನಿಮ್ಮ ಮನೇಲಿ ಇಟ್ಕೊಂಡಿರಿ ಅಥವಾ ನೀವು ವ್ಯಾಪಾರಕ್ಕೆ ಬಳಸ್ಕೊಳ್ತಾ ಇರಿ, ಲೀಗಲ್ ಡಾಕ್ಯುಮೆಂಟ್ ಇದ್ರೆ ಆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ನೀವು ನಿಮ್ಮ ಬ್ಯಾಂಕ್ಗಳಿಂದ ಹಣವನ್ನು ಪಡೆದುಕೊಳ್ಬೋದು. ಯಾವುದೇ ಬ್ಯಾಂಕ್ಗಳು, RBIನ ಅನುಮೋದನೆ ಇರತಕ್ಕಂಥ ಯಾವುದೇ ಬ್ಯಾಂಕ್ಗಳಿರಲಿ, ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಕೆನರಾ ಬ್ಯಾಂಕ್ ಇರಲಿ, HDFC ಬ್ಯಾಂಕ್ ಇರಲಿ, ಆಕ್ಸಿಸ್ ಬ್ಯಾಂಕ್ಗಳಿರಲಿ, IDFC ಬ್ಯಾಂಕ್ಗಳಿರಲಿ, ಎಸ್ ಬ್ಯಾಂಕ್ ಇರಬಹುದು, ಅಥವಾ ನಿಮಗೆ ಯಾವುದೇ ಬ್ಯಾಂಕ್ಗಳಿದ್ರೂ ನೀವು ಹಣವನ್ನು ಮರಳಿ ಪಡೆದುಕೊಳ್ಬೋದು. ಈ ಹಣಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ ಈ ಹಣವನ್ನು ನೀವು ಮರಳಿ ಪಡೆದುಕೊಳ್ಳೋದು ಕೂಡ ಯಾವುದೇ ಚಾರ್ಜಸ್ಗಳಾಗಲಿ, GST ಆಗಲಿ ಏನೂ ಇಲ್ಲ. ಅದರಿಂದನೂ ಕೂಡ ಜನ ನಿಶ್ಚಿಂತರಾಗಿರಲಿ. ಆದರೆ ಭ್ರಷ್ಟಾಚಾರಿಗೆ ಮಾತ್ರ ಇದು ದೊಡ್ಡ ಮಟ್ಟದ ಸವಾಲನ್ನು ಒಡ್ತಾ ಇದೆ. ಇದು ಯಾವ ರೀತಿಯಾಗಿ ಮುಂದೆ ಬರುವಂಥ ಹಂತಗಳಲ್ಲಿ ಇದರ ಬೆಳವಣಿಗೆ ಆಗುತ್ತೆ, ಪರಿಣಾಮಗಳಾಗುತ್ತೆ, ಖಂಡಿತ ಕಾದು ನೋಡೋಣ. ಇಷ್ಟೊತ್ತವರೆಗೂ ಡಿಜಿಟಲ್ ಡಿಮ್ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ.